ಮನೆಗೆ ನೆಂಟರು ಬಂದಾಗ ಕ್ವಿಕ್ಕಾಗಿ ಚಿಕನ್ ಸಾರು ಮಾಡಬೇಕಾ? ಹಾಗಾದರೆ ಈ ಸಾರು ಕ್ವಿಕ್ಕಾಗಿ ಆಗಿಬಿಡುತ್ತೆ. ತುಂಬಾ ರುಚಿಯಾಗಿರುವಂಥ ಚಿಕನ್ ಕರಿನ ನೀವು ಈಸಿಯಾಗಿ ಮಾಡ್ಬೋದು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ತಿಂದವರು ಮತ್ತೆ ಮತ್ತೆ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಈ ಚಿಕನ್ ಕರಿನ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರಜನಿ ಅಡುಗೆ. ನಾನು ರಜನಿ. ಚಿಕನ್ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ. ಈ ಕರಿನ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡಿಬಿಡ್ಬೋದು. ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ಅನ್ನದ ಜೊತೆ, ಚಪಾತಿ ಜೊತೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ನಾನಿಲ್ಲಿ ಅರ್ಧ ಕೆಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ. ವಿತ್ ಸ್ಕಿನ್ ತೊಗೊಂಡಿದ್ದೀನಿ. ಇದನ್ನು 2-3 ಸತಿ ಚೆನ್ನಾಗಿ ತೊಳೆದು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಇಲ್ಲಿ ಬಿಸಿ ಆದಮೇಲೆ ಸ್ವಲ್ಪ ಚಕ್ಕೆ ಲವಂಗ 1-2. ನಂತರ ಇದಕ್ಕೆ 1-2 ಈರುಳ್ಳಿನ ತೊಗೊಂಡಿದ್ದೀನಿ. ನೋಡಿ, ಕಟ್ ಮಾಡಿ ತೊಗೊಂಡಿದ್ದೀನಿ. ದೊಡ್ಡ ಸೈಜಿನ ಈರುಳ್ಳಿ. ಈ ಎಲ್ಲದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ನೆಕ್ಸ್ಟ್ ನಾನು ಇದಕ್ಕೆ 1 ಟೊಮೆಟೊನ ಹಾಕೋತಾ ಇದ್ದೀನಿ. ಚಿಕನ್ ಸಾರಿಗೆ ಟೊಮೆಟೊನ ಕಡಿಮೆ ಹಾಕಿ. ನಂತರ ಇದಕ್ಕೆ ಅರ್ಧ ಹೋಳಷ್ಟು ಕಾಯಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಹಾಕ್ತಾ ಇದ್ದೀನಿ. ಇದರ ಬದಲು ತುರಿದ್ಬಿಟ್ಟು ಹಾಕೋಬೋದು. ತೆಂಗಿನಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡಿ. ಕಾಯಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಈಗ ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಇದನ್ನು ಸಹ 1 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ 1 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ಅಚ್ಚ ಪುಡಿ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ಸ್ವಲ್ಪ ಗರಂ ಮಸಾಲನೂ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಟೊಮೆಟೊ ನಮಗಿಲ್ಲಿ ಸ್ವಲ್ಪ ಸಾಫ್ಟ್ ಆಗಬೇಕು. ಇನ್ನೇನು ಇಳಿಸ್ಬೇಕು ಅನ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕಿ 30 ಸೆಕೆಂಡ್ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ. ಪೂರ್ತಿ ತಣ್ಣಗಾದಮೇಲೆ ಮಿಕ್ಸರ್ ಜಾರಿಗೆ ಹಾಕಿ ರುಬ್ಕೋಬೇಕು. ಈಗ ಫ್ರೈ ಮಾಡಿರೋವಂಥ ಮಿಶ್ರಣ ಎಲ್ಲ ತಣ್ಣಗಾದ ಮೇಲೆ ನಾವು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ 1-2 ಸ್ಪೂನಷ್ಟು ಮೆತ್ತಗೆ ರುಬ್ಬಿ ತೊಗೊಂಡಿದ್ದೀವಿ. ನೋಡಿ, ಈ ರೀತಿ ಚಟ್ನಿ ರೀತಿ ಗಟ್ಟಿಯಾಗಿ ನೀರನ್ನು ಜಾಸ್ತಿ ಹಾಕದೆ ರುಬ್ಬಿದ್ದೀವಿ. ನೆಕ್ಸ್ಟ್ ಇಲ್ಲಿ ಒಂದು ಕುಕ್ಕರ್ನ ಬಿಸಿ ಆಗೋದಕ್ಕಿಟ್ಟು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಚಿಕನ್ ಸಾರು ಅಥವಾ ಮಟನ್ ಸಾರಿಗೆ ಎಣ್ಣೆ ಜಾಸ್ತಿ ಹಾಕಬೇಕು. 1-2 ಚಕ್ಕೆ ಲವಂಗನ ಹಾಕ್ಕೊಂಡಿದ್ದೀನಿ. ಅನಂತರ ತೊಳೆದಿಟ್ಕೊಂಡಿರೋವಂಥ ಚಿಕನ್ನ ಸೇರಿಸ್ತಾ ಇದ್ದೀವಿ. ನೋಡಿ, ಚಿಕನ್ನ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ತೊಳ್ಕೋಬೇಕು. ನಂತರ ಇದನ್ನು ಸೇರಿಸ್ತಾ ಇದ್ದೀನಿ. ತೊಳೆದಿರೋವಂಥ ನೀರು ಬೀಳದ ರೀತಿ ಚಿಕನ್ನ ಮಾತ್ರ ಸೇರಿಸ್ಬೇಕು. ನೀರನ್ನು ಹಾಕಕ್ಕೆ ಹೋಗಬಾರ್ದು, ಚಿಕನ್ನೇ ನೀರು ಬಿಡುತ್ತೆ. ಹಾಗಾಗಿ ಇದನ್ನು ಎಣ್ಣೆಲೇ ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗುತ್ತೆ. ಉರಿನ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಚಿಕನ್ ಆದರೆ ಸ್ಮೆಲ್ ಹೋಗಬೇಕು. ಹಾಗಾಗಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ 1 ಸ್ಪೂನಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ 1/4 ಟೀ ಸ್ಪೂನಷ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಉಪ್ಪು ಅರಿಶಿನ ಹಾಕೋದ್ರಿಂದ ಸ್ಮೆಲ್ ಬರೋದಿಲ್ಲ. ಚಿಕನಲ್ಲಿ ಇರುತ್ತಲ್ಲ, ಆ ಸ್ಮೆಲ್ಲೆಲ್ಲ ಹೋಗುತ್ತೆ. ಅಥವಾ ನೀವು ಚಿಕನ್ ತೊಳಿಬೇಕಾದ್ರೆ ಸ್ವಲ್ಪ ವಾಮ್ ವಾಟರಲ್ಲಿ ಉಪ್ಪನ್ನು ಹಾಕಿ ಚಿಕನ್ನ ನೆನೆಯೋದಕ್ಕೆ ಬಿಡೋದ್ರಿಂದ ಸ್ಮೆಲ್ ಇರೋದಿಲ್ಲ. ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಫ್ರೈ ಮಾಡೋದ್ರಿಂದ ಚಿಕನ್ ನಿಮಗೆ ಸಾಫ್ಟಾಗಿರುತ್ತೆ. ಗಟ್ಟಿಯಾಗಿ ರಬ್ಬರ್ ಥರ ಆಗೋದಿಲ್ಲ. ನೋಡಿ, ಈಗ ಚಿಕನ್ ಚೆನ್ನಾಗಿ ಬೆಂದಿದೆ, ಕುದೀತಾ ಇದೆ. ಈಗ ಇದಕ್ಕೆ ಮಸಾಲೆನ ಹಾಕೋತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಸ್ಟ್ರಿಂಕ್ ಆಗಿರುತ್ತೆ, ಬಾಡಿದ ರೀತಿ ಆಗಿರುತ್ತೆ ಚಿಕನ್ನು. ಆಗ ನೀವು ಮಸಾಲಾನ ಸೇರಿಸಬೇಕು. ಮಸಾಲ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ನಿಮಗೆ ನೀರು ಸಾರು ತುಂಬ ತೆಳುವಾಗಬೇಕು ಅಂದರೆ ಈ ಸಮಯದಲ್ಲಿ ನೀರನ್ನು ಸೇರಿಸ್ಕೋಬೋದು. ಉಪ್ಪು ಖಾರ ಟೇಸ್ಟ್ ನೋಡಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ನಂತರ 5-6 ವಿಸಲ್ನ ತೆಕ್ಕೋತಾ ಇದ್ದೀನಿ. ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ 6 ವಿಸಲ್ನ ಕೂಗಿಸ್ಕೋತಾ ಇದ್ದೀನಿ. 6 ವಿಸಲ್ ಆಗಿ ಪೂರ್ತಿಯಾಗಿ ಪ್ರೆಷರ್ ಹೋದ್ಮೇಲೆ, ಗಾಳಿ ಎಲ್ಲ ಹೋದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಟೇಸ್ಟಿಯಾಗಿರುವಂಥ ಚಿಕನ್ ಕರಿ ರೆಡಿಯಾಗಿದೆ. ಚಿಕನ್ ಬೆಂದಿದೆಯಾ ಇಲ್ವಾ ಅಂತ ಚಿಕನ್ ಪೀಸಸ್ನ ತೊಗೊಂಡು ನೀವು ಸ್ಪೂನಿಂದ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗ್ತಿದೆ ಅಂದರೆ ಬೆಂದಿದೆ ಅಂತ, ಅಥವಾ ತಿಂದು ಸಹ ನೋಡ್ಬೋದು. ಇಲ್ಲ ಕಟ್ ಆಗ್ತಿಲ್ಲ ಅಂದರೆ ಚಿಕನ್ನ ಬೆಂದಿಲ್ಲ ಅಂತ 1-2 ವಿಸಲ್ನ ಕೂಗಿಸ್ಕೋಬೇಕಾಗತ್ತೆ. ಸಾಫ್ಟಾಗಿ ಬೆಂದಿದೆ. ಈಗ ಇದನ್ನು ನಾನಿಲ್ಲಿ ಸರ್ವ್ ಔಟ್ ಮಾಡ್ತಾ ಇದ್ದೀನಿ. ಈ ಚಿಕನ್ನ ಚಪಾತಿ ಜೊತೆಗೆ, ರೈಸ್ ಜೊತೆಗೆ, ರೋಟಿ ಜೊತೆಗೆ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಕರಿ. ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಿ. ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.